ನಡೆಸಲಾಗ್ತಾ ಇದೆ. ಸರ್, ನೀವು ಕಾರ್ಯಕ್ರಮ ಹಾಗೂ ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು. ಈ ಚಿತ್ರಕ್ಕೆ ಕೆಲಸ ಮಾಡಿದ್ರೆ ನಾನು ಪುಣ್ಯ ಅಂತ ತಿಳ್ಕೊತೀನಿ. ಸಂಜೀವ್ ವೈಟ್ಸ್ ಗೀತ ಒಂದು ಕೂಡ ನಾನೇ ವರ್ಕ್ ಮಾಡಿದೆ, ಭಾಗ 2 ಕೂಡ ನಾನೇ ವರ್ಕ್ ಮಾಡಿದೆ. ಈ ಒಂದು ಟೀಮು ಏನಿದೆ ಇದು ಒಂದು ತಾಂತ್ರಿಕ ವರ್ಗ, ನಿರ್ಮಾಪಕರು, ನಿರ್ದೇಶಕರು ಅನ್ನೋ ಮನೋಭಾವ ಖಂಡಿತ ಅಲ್ಲ. ಸಾಧನೆ, ಸಾರ್ಥಕತೆ, ಸುಂದರವಾದ ಚಿತ್ರವನ್ನು ಮಾಡುವಂಥ ಒಂದು ತಂಡ ಇದು. ಈ ಕುಟುಂಬದಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋ ಸಂತೋಷ ನನಗೇನು ಇದೆ. ಭಾಗ 3 ಮಾಡಲಿ ನಿರ್ಮಾಪಕರು, ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ. ಇಡೀ ಉದ್ಯಮ ಹೊಗಳಿದೆ, ಪ್ರೇಕ್ಷಕರು ಮೆಚ್ಚಿದ್ದಾರೆ, ಎಲ್ಲರೂ ಹೃದಯ ಗೆದ್ದಿದ್ದೀರಿ. ಹಾಗಾಗಿ ಈ ಥರದ ಸಿನಿಮಾಗಳು ಕನ್ನಡ ಚಿತ್ರದಲ್ಲಿ ಆದಷ್ಟು ಬರ್ತಾ ಇದ್ದರೆ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ತಂಡಕ್ಕೆ ನನ್ನ ಶುಭ ಕೋರಿ ಈ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನಾಗಶೇಖರ್ ಅವ್ರಿಗೂ ನಿರ್ಮಾಪಕ ಕುಮಾರ್ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಅದಾದ್ಮೇಲೆ 180 ದಿವಸ ನನಗೆ ಗೊತ್ತಿರೋ ಹಾಗೆ ಬಂಗಾರದ ವರ್ಷ 1 ವರ್ಷನ ಓಡಿದೆ ನಾನು ಸ್ಟೇಟ್ಸ್. ಸೊ ಅಂತ ಹೇಳಿ ಆವಾಗ ನನ್ನ ಫ್ರೆಂಡ್ ಎಕ್ಸ್ಪ್ಲೈನ್ ಮಾಡಿದ್ರು, ಇವತ್ತಿನ ದಿವಸ ಎಂಥ ಒಳ್ಳೆ ಸಿನಿಮಾ ಮಾಡಿದ್ರು 1 ವಾರ ಓಡಿದ್ರೆ ಅದು ದೊಡ್ಡ ಅಚೀವ್ಮೆಂಟ್ ಸರ್. 25 ದಿವಸ ಓಡಿದೆ, ಇಟ್ಸ್ ಅ ಗುಡ್ ಅಚೀವ್ಮೆಂಟ್. ನಾನು ಸಿನಿಮಾ ನೋಡಿದೆ, ಬಟ್ 25 ದಿವಸ ಓಡಿದೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅದೊಂದು ದೊಡ್ಡ ಏನು ಸಾಧನೆ ಅಂತ ಅಂದ್ಕೊಂಡು ಈ ಸಿನಿಮಾ ನಿರ್ಮಾಪಕರು ಹಾಗೂ ಈ ಸಿನಿಮಾದ ಯಶಸ್ಸಿಗೆ ಕಾರಣರಾದಂಥ ಪ್ರತಿಯೊಬ್ಬರು ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಮತ್ತೆ ಯಾರೋ ಸಂಜೀವ್ ವೈಟ್ಸ್ ಗೀತ 3 ಅಂತ ಹೇಳಿದ್ರು, ಬಹುಶಃ ಅದೊಂದು ಬರ್ತಿದೆ ಈಗ. ಮುಂಬರುವ ನಿಮ್ಮೆಲ್ಲ ಚಿತ್ರಗಳಲ್ಲಿ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ನನಗೆ ಮಾತು ಮುಗಿಸ್ತೀನಿ. ನಿಮ್ಮ ಮಾತುಗಳಿಗೆ ಹಾಗೆ ಮುಂದುವರಿಸ್ತಾ ಗೆಳೆಯ ಪ್ಲೀಸ್ ಕಮ್. ನಿಮಿಷ ಬನ್ನಿ. ಒಂದು ಕ್ಷಣ ಬಂದ್ಬಿಡಿ, ಒಂದು ಕ್ಷಣ ಬನ್ನಿ. ಚಂದ್ರಚೂಡು ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ಇದೀಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಮ್ಮ ಕನ್ನಡ ಸಿನಿಮಾದಲ್ಲಿ ಕನ್ನಡದ ಜನತೆ ಏನಾದರೂ ವಿಶೇಷವಾಗಿ ವಿಭಿನ್ನವಾಗಿ ಚಿತ್ರವನ್ನ ನೋಡಿದ್ರೆ ಅದು ನಮ್ಮ ಉಪೇಂದ್ರ ಸರ್ ಅವರಿಂದ. ಬಹಳ ವಿಶೇಷವಾಗಿರುವಂತಹ ಸಿನಿಮಾವನ್ನ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ. ನಿಮ್ಮ ಒಂದು ಸೇವೆ ಹೀಗೆ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಸಿನಿಮಾ ತಂಡಕ್ಕೆ ಕೆಲಸವನ್ನ ಮಾಡಿರುವವರಿಗೆ ಮತ್ತೆ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಮೊದಲಿಗೆ ನಮ್ಮ ಈ ಒಂದು ಸಿನಿಮಾದ ಸಂಭಾಷಣಕಾರರು ಆದಂತಹ ಡಿಜೆ ಚಕ್ರವರ್ತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಟ, ಪತ್ರಕರ್ತರು ಹೌದು, ನಿರ್ದೇಶಕರು ಹೌದು. ನಮ್ಮ ಡಿಜೆ ಚಕ್ರವರ್ತಿ ಅವರು ಸಂಭಾಷಣಕಾರರು ಈ ಒಂದು ಸಿನಿಮಾಗೆ. ದಯವಿಟ್ಟು ಕಾರ್ಯಕ್ರಮ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ಗೌರವ ಸಮರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ದಯವಿಟ್ಟು ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಸರ್. ಎರಡು ಆಗಲ್ಲ. ಎಲ್ರಿಗೂ ನಮಸ್ಕಾರ. ಅರುಣ್ ಚಕ್ರವರ್ತಿ ಸರ್ ಹೇಳ್ತಾ ಇದ್ರು 25 ದಿನಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ. ಸರ್, ಈ ಕಾಲಘಟ್ಟದ ಸಿನಿಮಾದಲ್ಲಿ 1 ವಾರ ಒಂದು ಸಿನಿಮಾ ಅದು ಕ್ರಾಸ್ ಆಗ್ತಾ ಇದೆ ಅಂದ ತಕ್ಷಣ ಥಿಯೇಟರ್ಗೆ ಹಾವು ಚೇಳುಗಳೆಲ್ಲ ಬಿಟ್ಬಿಡ್ತಾರೆ ಸರ್. ಎಲ್ಲ ಎಲಿಮೆಂಟ್ಗಳು ಬಂದ್ಬಿಡುತ್ತೆ. ಇವತ್ತೊಂದು ಸಿನಿಮಾ ಇಷ್ಟು ಥಿಯೇಟರ್ಗಳಲ್ಲಿ 25 ಡೇಸ್ ನ ರೀಚ್ ಆಗಿದೆ, ಸಕ್ಸಸ್ಫುಲಿ ಇಷ್ಟು ಜನ ನೋಡಿದ್ದಾರೆ, ಅದು ಇಷ್ಟು ಜನರಿಗೆ ತಲುಪಿದೆ, ಅದು ಇಷ್ಟು ವೈರಲ್ ಆಗಿದೆ, ಇಷ್ಟು ಜನರ ಹೃದಯ ತಲುಪಿದೆ ಅಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸಕ್ಸಸ್. ಅದು ನಾನು ಸಕ್ಸಸ್ ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀನಿ. ಒಂದು ಸಿನಿಮಾ ಸಕ್ಸಸ್ ಬೇರೆ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಜೊತೆಲಿ ನಮ್ಮ ಗುರು ಸಮಾನರಾದ ಉಪ್ಪಿ ಸಾರ್ ಇದ್ದಾರೆ, UA ಅಂತ ಒಂದು ಸಿನಿಮಾ ಮಾಡಿದ್ರು. ಈ ಭಾರತದಲ್ಲೇನೆ, ವರ್ಲ್ಡ್ ಅಲ್ಲೇನೆ ಒಂದು ಸಿನಿಮಾ ರಿವ್ಯೂ ಮಾಡಕ್ಕೋಸ್ಕರ ಕ್ರಿಯೇಟಿವ್ ಆಗಿ ರಿವ್ಯೂರ್ಸ್ ಯೋಚನೆ ಮಾಡಿದಂತ ಒಂದು ಸಿನಿಮಾ, ಅದರ ದೊಡ್ಡ ಸಕ್ಸಸ್. ಅದು ಅತಿ ದೊಡ್ಡ ಸಕ್ಸಸ್. ನನಗೊಂದು ಆಲ್ಗೋರಿದಮ್ ಗೊತ್ತು ಡಿಜಿಟಲ್ ಮೀಡಿಯಾದ್ದು.
ಸರಿಸುಮಾರು ಕರ್ನಾಟಕದಲ್ಲೇ 15 ಲಕ್ಷ ರಿವ್ಯೂ ಮಾಡಿದ್ರು. ರಿವ್ಯೂ ಮಾಡೋದಕ್ಕೆ ಸ್ಕ್ರಿಪ್ಟ್ ಮಾಡಿದ್ರು. ಎಲ್ಲರೂ ಉಪ್ಪಿ ಸರ್ ಜೊತೆ ಒಂದು ಚಾಲೆಂಜ್ ಮಾಡಿದ್ರು, ನಾವು ಸ್ಕ್ರಿಪ್ಟಿಂಗ್ ಮಾಡ್ತೀವಿ ಅಂತ. ದಟ್ಸ್ ಅ ಮೇಕರ್ ಸ್ಟ್ರೆಂತ್ ಅದು. ಸಂಜು ಬೆಟ್ಸ್ ಗೀತಾಗ್ ಬರೋದಾದ್ರೆ ನಾನು ಈ ಸಿನಿಮಾದ ಸಕ್ಸಸ್ ಹೆಂಗ್ ನೋಡ್ತೀನಿ ಅಂದ್ರೆ, ಈಗ ಬರ್ತಾ ಕೇಳ್ಕೊಂಡು ಬರ್ತಾ ಇದ್ದೆ ಸಂಬಂಧಪಟ್ಟ ಮಿನಿಸ್ಟರ್ನ, ಒಂದು ಶಿಡ್ಲಘಟ್ಟದ ಕಥೆಯನ್ನು ತಗೊಂಡ್ಬಂದ್ವಿ. ಇವತ್ತು ಸಾವಿರಾರು ಕೋಟಿ ಕೊಟ್ಟು ಶಿಡ್ಲಘಟ್ಟದ ಸೀರೆ ನೇಯುವ ಒಂದು ಮಾರ್ಕೆಟ್, ಒಂದು ಎಕಾನಮಿ, ಒಂದು ಸೋಷಿಯಲ್ ಆಸ್ಪೆಕ್ಟ್ ಅಲ್ಲಿ, ಒಂದು ಔದ್ಯೋಗಿಕ ಆಸ್ಪೆಕ್ಟ್ ಅಲ್ಲಿ 2 ವರ್ಷಗಳಲ್ಲಿ ಇಡೀ ಆ ಮಾರುಕಟ್ಟೆನ ವರ್ಲ್ಡ್ ವೈಡ್ ಮಾಡ್ತಾ ಇದೀವಿ, ಪೇಟೆಂಟ್ ಮಾಡ್ತಾ ಇದೀವಿ ಅಂತ ಸರ್ಕಾರ ಡಿಸೈಡ್ ಮಾಡುವ ಹಂತದಲ್ಲಿದೆ ಅಂದ್ರೆ, ಅದರ ಗೆಲುವು ಒಂದು ದೇಸಿ ಸಿನಿಮಾ ಮಾಡಿ ಆ ಸೀರೆಯನ್ನ ತಂದು ಸ್ವಿಟ್ಜರ್ಲೆಂಡ್ ತನಕ ತಗೊಂಡೋದ್ರಲ್ಲ ಆ ನಿರ್ದೇಶಕ, ನಿರ್ಮಾಪಕ, ತಂಡಕ್ಕೆ ಸೇರಿದ್ದು, ಅದು ಸಂಜು ಬೆಟ್ಸ್ ಗೀತಾದ ಸಕ್ಸಸ್. ಇಲ್ಲೊಂದು ಹಾಕೊಂಡಿದ್ದಾರೆ ಬ್ಲಾಕ್ ಬಸ್ಟರ್ ಹಿಟ್ ಅಂತ, ಅಲ್ಲಿ ನೋಡಿ ಒಬ್ರು ನಿಂತಿದ್ದಾರೆ, ಬ್ಲಾಕ್ ಅಲ್ಲಿ ವೈಟ್ ಅಲ್ಲಿ ಅವ್ರು ಹಿಟ್ ಅಂತ. ಈ ತರದ್ದು ಸುಮಾರು ವಿಷಯಗಳಿಗೆ ಒಂದು ಸಿನಿಮಾ ಕಾರಣ ಆಗಿದೆ. ಸಾಧು ಸರ್ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ತುಂಬಾ ಜನ ಆಕ್ಟ್ ಮಾಡಿದ್ದಾರೆ, ತುಂಬಾ ಜನ ಬೇರೆ ಬೇರೆ ತರದ್ದು ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾದ ಹಾಡು ಕವಿ ಮತ್ತು ಶ್ರೀಧರ್ ಸಂಭ್ರಮ್ 100 ವರ್ಷ ಹೋದ್ರು ಜನಮಾನಸದಲ್ಲಿ ನಿಂತ್ಕೊಂತಾರೆ. ಅದು ದೊಡ್ಡ ಸಕ್ಸಸ್. ಅದು ಅಷ್ಟು ಸುಲಭದ ಸಕ್ಸಸ್ ಅಲ್ಲ. ಆಮೇಲೆ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಎಲ್ಲರೂ ಕೇಳ್ತಾರೆ, ಕವಿರಾಜ್ ಅವ್ರು ಯಾಕಿಂಗ್ ಹಾಡು ಬರೀತಾರೆ, ಶ್ರೀಧರ್ ಅವ್ರು ಯಾಕಿಂಗೆ ಮ್ಯೂಸಿಕ್ ಮಾಡ್ತಾರೆ, ಸತ್ಯ ಹೆಗಡೆ ಅವ್ರು ಯಾಕಿಂಗೆ ಕ್ಯಾಮ್ರಾ ವರ್ಕ್ ಮಾಡ್ತಾರೆ, ಯಾಕಂದ್ರೆ ಒಬ್ಬ ನಾಕ್ಷಕರ್ ಇದ್ದಾರೆ ಅಂತ. ಅದು ಬೇರೆಯವರಿಗೆ ಅದು ಜೆಲ್ಲಾಗಲ್ಲ. ನಾನು ನಾಕ್ಷಕರ್ ಅವರ ಗೆಳೆಯ, ಕಳೆದ 20 ವರ್ಷಗಳಿಂದ ಶ್ರೀನಗರ ಕಿಟ್ಟಿ ಅವರಿಗೆ ನಾವೆಲ್ಲ ಪುರಾತನ ಗೆಳೆಯರು, ಚಲವಾದಿ ಕುಮಾರ್ ಎಲ್ಲ ಸೇರಿ ಇಷ್ಟು ಜನರದ ಒಂದು ಕನಸಿದೆಯಲ್ಲ, ಅದು ಅವರ ಸಕ್ಸಸ್ ಆಗಿದೆ. ಇನ್ನೊಂದು ವಿಷಯ ಹೇಳಬೇಕು, ಛಲವಾದಿ ಕುಮಾರ್ ಅವರು ಈ 25 ದಿನಗಳ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ನಿಜವಾದ ಸಕ್ಸಸ್. ಚಿತ್ರರಂಗದಿಂದ ಗುಡ್ ಬೈ ಹೇಳಕ್ಕೆ ಕಾಯ್ತಿರ್ತಕ್ಕಂಥ ನಿರ್ಮಾಪಕರ ನಡುವೆ ನಾನು ಇನ್ನೊಬ್ಬರನ್ನಷ್ಟು ಜನಕ್ಕೆ ವೆಲ್ಕಮ್ ಮಾಡ್ತೀನಿ ಅಂತ ಒಬ್ಬ ನಿರ್ಮಾಪಕ ನಿಂತ್ಕೊಳ್ಳೋದು, ಒಬ್ಬ ನಿರ್ದೇಶಕ ನಿಂತ್ಕೊಳ್ಳೋದು, ಅದು ನಿಜವಾದ ಸಕ್ಸಸ್ಗೆ ಕಾರಣ ಆಗುತ್ತೆ. ಇಲ್ಲಾಂದ್ರೆ ಇಂತಿಂತ ಸಾಧಕರೆಲ್ಲ ಬಂದು ಹಾರೈಸಲ್ಲ. ಒಂದು ವಿಷಯನ ಜ್ಞಾಪಿಸ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಕ್ಸಲ್ ನಿಗ್ರಹ ದಳದಲ್ಲಿ ಸರ್ ಕೆಲಸ ಮಾಡ್ತಾ ಇದ್ರು. ನಾನು ಲಂಕೇಶ್ ಪತ್ರ ಕೇಳಿದ್ದೆ, ತುಂಬಾ ಸಲ ಅವ್ರ ಜೊತೆ ಜಗಳಾಡಿದ್ದೀನಿ, ಬರ್ತಿದ್ದೀನಿ ಶಿವಮೊಗ್ಗ ಮತ್ತು ಉಡುಪಿ ಕಾಲ್ಗಡದಲ್ಲಿ. ಇವತ್ತು ಅವ್ರನ್ನ ನೇರವಾಗಿ ನೋಡಂಗಾಯ್ತು. ಪೂರ್ಣಚಂದ್ರ ಸರ್ ಬಂದಿದ್ದಾರೆ, ಇವತ್ತು ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಒಂದೇ ಒಂದು ಕೆಲಸ ನಾವೆಲ್ಲ ಸೇರಿ ಮಾಡಬಹುದು ಅನ್ಸುತ್ತೆ. ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲಾ ಸಿನಿಮಾಗಳಲ್ಲೂ ಬ್ಲಾಕ್, ವೈಟ್, ಬ್ಲೂ, ರೆಡ್ ಎಲ್ಲ ಕಾಮನ್ ಬಿಲ್ಗಳು ಇರುತ್ತೆ. ಕನ್ನಡ ಸಿನಿಮಾ ಅಂತ ಬಂದಾಗ, ನಮ್ಮ ಭಾಷೆಯ ಸಿನಿಮಾ, ನಮ್ಮ ದೇಶದ ಸಿನಿಮಾ ಅಂತ ಬಂದಾಗ ಒಂದು ಸಾಲು ನಮ್ಮ ಮೀಡಿಯಾಗಳಲ್ಲಿ, ಇವತ್ತು ಎಲ್ಲರೂ ಮೀಡಿಯಾದವರು, ಎಲ್ಲರ ಹತ್ರನೂ ಮೀಡಿಯಾ ಇದೆ, ಒಂದೊಂದು ಸಾಲು ಒಬ್ಬೊಬ್ಬ ಬರೆದ್ರು ಕೂಡ ಅದು ಬೇರೆ ರೂಪಾಂತರ ಆಗುತ್ತೆ. ಕೇವಲ ಹಣ ಮಾಡೋದಷ್ಟೇ ಕನ್ನಡ ಚಿತ್ರರಂಗದ ಅಥವಾ ಬೇರೆ ಭಾಷೆಯ ಸಿನಿಮಾದ ಸಕ್ಸಸ್ ಅಲ್ಲ. ಈ ತರದೊಂದು ನೆನಪುಗಳನ್ನ, ಈ ತರದೊಂದು ಛಾಪನ್ನು ಕೂಡ ಒತ್ತದು ಸಕ್ಸಸ್ ಅಂತ ನಾನು ಪರಿಭಾವಿಸಿ ಈ ಸಿನಿಮಾ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದ ಅವಕಾಶ ಮಾಡಿಕೊಟ್ಟ ಗೆಳೆಯ ನಾಕ್ಷಕರ್ ಅವರಿಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಹೀರೋ ನಮ್ಮ ಶ್ರೀನಗರ ಕಿಟ್ಟಿ ಅವರಿಗೆ ಮತ್ತು ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಡಿಜೆ ಚಕ್ರವರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಈ ಒಂದು ಸಿನಿಮಾದ ಈಗ ಉಪ್ಪಿ ಸರ್ ಮಾತಾಡ್ತಾರೆ, ನಮಗೆ ಎಂತ ಎಕ್ಸೈಟ್ಮೆಂಟ್ ಅಂದರೆ, ಅವರು APS, ಅವರು BHS, ನಾನು BHS, ನಾನು APS. ಸರ್ ಅಲ್ಲೇ ನಿಮ್ಮ ಶಾಲೆ ನಾನು ಓದ್ತೆ ಸರ್. ಓಕೆ, ಥ್ಯಾಂಕ್ ಯು ನಮ್ಮ ಕಿಟ್ಟಿ ಸರ್ ಹೇಳ್ತಾ, ಇನ್ನು ತುಂಬಾ ಜನಕ್ಕೆ ನೆನಪಿನ ಕಾಣಿಕೆನ ಕೊಡೋದಿದೆ. ಸೊ ಅವರನ್ನ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಕೊಡಕ್ ಶುರು ಮಾಡಿ. ಓಕೆ, ನಮ್ಮ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ವಿ ಸಂಭ್ರಮ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್. ಲಹರಿ ವೇಲು. ದಯವಿಟ್ಟು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಶ್ರೀಧರ್ ವಿ ಸಂಭ್ರಮ್ ಅವರು ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು, ಹಾಗೆ ಈ ಒಂದು ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಬಹಳ ಕಷ್ಟ ಆಗುತ್ತೆ, 2 ಮಾತು. ತುಂಬಾ ಇವತ್ತು ಭಾವುಕನಾದ ಒಂದು ಇದು ಏನಂದ್ರೆ, ತುಂಬಾ ಎಮೋಷನಲ್ಕಿಂತ ಹಂಚ್ಕೊಳ್ಬೇಕಾಗಿರೋ ವಿಚಾರಗಳು ಸಾಕಷ್ಟಿದೆ. ನಾವು ಯಾವುದೇ ಸ್ಟೇಟ್ಗೆ ಹೋದ್ರು ಉಪೇಂದ್ರ ಸರ್ ಬಗ್ಗೆ ಅಷ್ಟು ಅಭಿಮಾನಿಗಳು, ಅಷ್ಟು ಗೌರವ, ಅಷ್ಟು ಒಂದು ನಿರ್ದೇಶಕರು
ಒಬ್ಬ ಮ್ಯೂಸಿಕಲ್ಲಿ ಇಟ್ಕೊಟ್ಟಂಥವ್ರು ಅಂತ ಒಂದು ನಮ್ಗೆ ಹೆಸರು ಕೇಳಿದಾಗ ನನಗೆ ಇವತ್ತು ಈ ಒಂದು 25 ಡೇಸ್ ಶೀಲ್ಡ್ನ ತಗೊಳ್ತಾರೆ. ರಿಯಲಿ ವೆರಿ ಹ್ಯಾಪಿ. ಜೊತೆಗೆ ಮ್ಯೂಸಿಕಲ್ಲಿ ಜೀನಿಯಸ್ ಸಾಧು ಸರ್. ಇಂಥ ಚಿತ್ರಗಳು ಸಾಲ್ವಾರ್ ಮಾಡಿದಂಥ ಒಬ್ಬ ಸಂಗೀತ ನಿರ್ದೇಶಕ, ಒಬ್ಬ ಮೇಧಾವಿ, ಇವರಿಂದನೂ ಇದು ಶೀಲ್ಡ್ ತೊಗೊಳ್ತಾರೆ. ತುಂಬ ನಮಗೆ ಖುಷಿ ಆಗ್ತಿದೆ. ಯಾಕಂದ್ರೆ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಸಾಧು ಸರ್. ಅಂಡ್ ಅವ್ರ ಬಗ್ಗೆ ಹೇಳಬೇಕು, ಇಬ್ಬರ ಜೋಡಿ ಅಂತೂ ಕರ್ನಾಟಕ ಕಂಡಂತಂದು ಅಪ್ರತಿಮ ಜೋಡಿ. ಎಷ್ಟು ಸಾಂಗ್, ಎಷ್ಟು ಪಿಕ್ಚರ್. ನನ್ನ ನಿಜವಾಗ್ಲೂ ದಿಸ್ ಇಸ್ ಮೈ ಡೇ. ಅದು ಇಲ್ಲ ಹೇಳ್ತೀನಿ, ಇದು ಹೇಳ್ಬೇಕು. ಈ ವೇದಿಕೆ ಮತ್ತೆ ಸಿಗಲ್ಲ ನನಗೆ. ಹಾಗಾಗಿ ಸೊ ಕಮಿಂಗ್ ಬ್ಯಾಕ್ ಟು ಇದು ನನ್ನ ಸಂಜಯ್ ವೆಟ್ಸ್ ಗೀತಾ ಟು, ಐ ರಿಯಲಿ ಎಂಜಾಯ್ಡ್ ದ ಜರ್ನಿ. ನನ್ನ ನೆಚ್ಚಿನ ಪ್ರೀತಿಯ ನಾಗಶೇಖರ್ ಸರ್, ಇದು ಒಂದು ಶೀಲ್ಡ್ ನಿಮಗೆ ನಾನು ಡೆಡಿಕೇಟ್ ಮಾಡ್ತೇನೆ. 25 ಡೇಸ್. ಬಿಕಾಸ್ ಅವಾಗಲೇ ಹೇಳಿದಾಗೆ 25 ಡೇಸ್ ಅನ್ನೋ ಒಂದು ಈ ಶಿಪ್ನ ನೀವು ಒಬ್ಬರೇ ಅಷ್ಟೊಂದು ಪ್ರೀತಿಯಿಂದ ನಾವು ನಿಮ್ಮಿಂದ ಇದ್ದೀವಿ. ಯು ಆರ್ ದಿ ವಾರಿಯರ್, ಯು ಆರ್ ದಿ ಕ್ಯಾಪ್ಟನ್. ಹ್ಯಾಟ್ಸ್ ಆಫ್ ಟು ಯು ಸರ್. ಚಲವಾದಿ ಕುಮಾರ್ ಸರ್, ಸೋ ಪೇಷಂಟ್ ಅಂಡ್ ಸೋ ಲವಿಂಗ್. ಈ ಪ್ರಾಜೆಕ್ಟ್ ಬಗ್ಗೆ ಅತ್ಯಂತ ಕನಸು ಕಂಡು ನಮ್ಮ ಜೊತೆ ಈ ಸಿನಿಮಾವನ್ನು ಮಾಡಿಸಿ ನೀವು ನಮ್ಮ ಜೊತೆಲಿ ಇದ್ದೀರಾ ಸರ್. ರಿಯಲಿ ಹ್ಯಾಪಿ ಅಬೌಟ್ ಯು. ನಿಮಗೆ ದೇವರು ಇನ್ನಷ್ಟು ಚಿತ್ರಗಳು ನಿರ್ಮಾಣ ಮಾಡೋಷ್ಟು ಒಂದು ಶಕ್ತಿಯನ್ನು ಕೊಡಲಿ. ಅಂಡ್ ನನ್ನ ಪ್ರೀತಿಯ ಭಯ್ಯ ಕಿಟ್ಟಿ ಸರ್, ಈಸ್ ಸಚ್ ಅ ಬಿಗ್ ಹಾರ್ಟೆಡ್ ಪರ್ಸನ್, ಈಸ್ ಅ ವೆರಿ ಎನ್ಕರೇಜಿಂಗ್ ಪರ್ಸನ್. ಮ್ಯೂಸಿಕ್ನ ಪ್ರತಿಯೊಂದು ಕ್ಷಣದಲ್ಲಿ ಅವರು ಅಷ್ಟು ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಕ್ರವರ್ತಿ ಚಂದ್ರಚೂಡ್ ಸರ್, ನಿಮ್ಮ ಬಗ್ಗೆ ನಾನು ಏನು ಹೇಳೋದು ಹೆಚ್ಚಾಗಿ. ಸೊ ಮೀಡಿಯಾ ಮತ್ತು ಪ್ರೆಸ್ ಏನು ಹೇಳ್ಬೋದು. And today Arun sir, you are here. We are happy to listen your encouragement words and ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅಲ್ಲೇ ಓಕೆ, ಧನ್ಯವಾದಗಳು ನಮ್ಮ ಶ್ರೀಧರ್ ಸರ್ಗೆ ಅಂತ ಹೇಳ್ತಾ, ಈಗ ಮುಂದಿನ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕು ನಮ್ಮ ಕವಿರಾಜ್ ಅವರು, ಸಾಹಿತಿಗಳು. ಜೋರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಈ ಒಂದು ಸಿನಿಮಾದ ಕುರಿತಾಗಿ ನೀವು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ಮತ್ತು ಸರ್ ಸರ್. ನನಗೆ ನಾಗಶೇಖರ್ ಅಂದ ತಕ್ಷಣ ಒಂದು ಪದದಲ್ಲಿ ನಾಗಶೇಖರನ್ನು ವಿವರಿಸಿ ಅಂದರೆ ನನಗೆ ಆ ಪದ ಪ್ಯಾಷನ್, ಒಂದು ಹುಚ್ಚು ಪ್ರೀತಿ, ಸಿನಿಮಾದ ಮೇಲೆ ಇರುವ ಒಂದು ಹುಚ್ಚು ಪ್ರೀತಿ. ಇವತ್ತಿನ ಈ ಸಕ್ಸಸ್ ಕೂಡ ನಾನು ಅದೇ ಥರದಲ್ಲಿ ವ್ಯಾಖ್ಯಾನಿಸ್ತೀನಿ. ಈಗ ನಮ್ಮ ಮಗು ಸಿನಿಮಾ ಅಂದ್ರೆ ಒಬ್ಬ ನಿರ್ದೇಶಕನ ಕನಸಿನ ಕೂಸಾಗಿರುತ್ತೆ. ಮಗು ಅಕಸ್ಮಾತ್ ಎಡುವುದ್ರೆ ಮತ್ತೆ ಅದನ್ನ ಎತ್ಕೊಂಡು ಎದೆಗೌಚ್ಕೊಂಡು ಅದನ್ನ ಗುರಿ ತಲುಪಿಸ್ತೀವಿ. ಆ ಪ್ರೀತಿ ನನಗಿಲ್ಲಿ ನಾಗಶೇಖರ್ ಅವರು ಮತ್ತು ಚಲವಾದಿ ಕುಮಾರ್ ಅವರಲ್ಲಿ ಕಾಣಿಸ್ತು, ನಿರ್ದೇಶಕ ಮತ್ತು ನಿರ್ಮಾಪಕ ಜೋಡಿಗಳು. ಹಾಗಾಗಿ ನನಗೆ ಇದು ಸಕ್ಸಸ್ಗಿಂತ ಅವರ ಹುಚ್ಚು ಪ್ರೀತಿಯ ಸೆಲೆಬ್ರೇಷನ್, ಆ ಸಿನಿಮಾ ಬಗ್ಗೆ ಇರುವ ಪ್ಯಾಷನ್ ಸೆಲೆಬ್ರೇಷನ್ ಅಂತ ನಾನು ಇದನ್ನು ನೋಡ್ತೀನಿ. ತುಂಬ ಖುಷಿ ಆಗುತ್ತೆ. ಮೊದಲೆಲ್ಲ 100 ದಿನ ಓಡಿದ್ರೆ ಸಕ್ಸಸ್ಸು, ಈಗ ಮೊದಲ 3 ದಿನ ಓಡಿದ್ರೆ ಸಕ್ಸಸ್. ಇದು ಏನು ಸುಮ್ಮನೆ ಉತ್ಪ್ರೇಕ್ಷೆಯ ಮಾತಲ್ಲ, ನಿಜವಾಗಿಯೂ ಅಂಕಿಅಂಶಗಳ ಪ್ರಕಾರ ಕೂಡ ಮೊದಲ 3 ದಿನ ಚೆನ್ನಾಗಿ ಓಡಿದ್ರೆ ಅದು ಸಕ್ಸಸ್. ಅಂತ ಹೊತ್ತಲ್ಲಿ 25 ದಿನ ತುಂಬ ದೊಡ್ಡ ವಿಷಯ. ಈ ಸಿನಿಮಾವನ್ನ, ಇದು ಪ್ರೀತಿಪೂರ್ವಕ ಸಿನಿಮಾ, ಈ ಸಿನಿಮಾವನ್ನ ಪ್ರೀತಿಪೂರ್ವಕವಾಗಿ ಆಧರಿಸಿದ ಕನ್ನಡಿಗರಿಗೆ ಧನ್ಯವಾದಗಳು, ಇಡೀ ತಂಡಕ್ಕೆ ಧನ್ಯವಾದಗಳು. ಕವಿರಾಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ದಯವಿಟ್ಟು ತಾವು ಇದನ್ನೇ ಕೇಳಿದ್ರಿ, ಏನು 2 ವಾರ 3 ವಾರಗಳ ಸಕ್ಸಸ್ ಮೀಟ ಅಂತ ಒಂದು ಅರ್ಥ ಮಾಡ್ಕೋಬೇಕು. ಅವಾಗ ನೀವೇನು ಹೇಳಿದ್ರಿ, ಮೊದಲು 3 ದಿನ ಓಡಿದ್ರೆ ಸಕ್ಸಸ್, ಅವಾಗ 3 ದಿನ ಓಡಿದ್ರೆ ಸಕ್ಸಸ್ ಅಂತ. ಈಗ 3 ದಿನ 100 ಥಿಯೇಟರ್ ನೋಡುತ್ತೆ, ಆಗ 100 ದಿನ 3 ಥಿಯೇಟರ್ ನೋಡೋದು, ಎರಡು ಒಂದೇ. ನೋಡ್ತಾರಿಲ್ಲ ಅದನ್ನ ಓಕೆ. ಅವ್ರು ಕಂಡಿರೋರು ಅವ್ರೇನು ಸುಳ್ಳಿಲ್ಲ. ಇದೀಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಕ್ಯಾಮರಾಮ್ಯಾನ್ ಸತ್ಯ ಹೆಗಡೆ ಅವರನ್ನ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಈ ಒಂದು ಸಿನಿಮಾದ ಪರವಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಸ್ನೇಹಿತರೆ. ನಮ್ಮ ಸತ್ಯ ಹೆಗಡೆ ಅವರಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡುವುದರ ಮುಖೇನ ತಮ್ಮದೇ ಆದ ಕೈಚಲಕ ತೋರಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಒಂದು ಸಿನಿಮಾದ ಪರವಾಗಿ
ಕುಮಾರ್ ಸರ್ ಹಾಗೆ ಈಗ ಕುಮಾರ್ ಸರ್ ಉಪ್ಪಿ ಸರ್ ಕಾರ್ಯಕ್ರಮದಲ್ಲಿ ಈ ಸಿನಿಮಾ ಅವ್ರಿಗೆ ಮೂಲಕ ಧನ್ಯವಾದ ಹೇಳ್ತೀನಿ. ಸಾಧುವಣ್ಣ ಒಂದು ಶೂಟಿಂಗಲ್ಲಿ ಜೊತೆಲೇ ಇದ್ದರು. ಅದೇ ಮಧುಚಿನ್ನ ಸಾಹೇಬ್ರು ಅವರು ಪಾಪ ನೆನ್ನೆ ಹೇಳಿದೆ ಸರ್ ಬರಬೇಕು ಅಂತ. ಡಾಕ್ಟರ್ ರಾಜು ಸಾಹೇಬರು, ಆಮೇಲೆ ಪೂರ್ಣ ಅವರು, ಮತ್ತು ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಈ ಸಿನಿಮಾ ಬಗ್ಗೆ ಪದೇ ಪದೇ ಹೇಳ್ಬೇಕಲ್ಲ, ಕಾಂಟ್ರವರ್ಸಿಗಳು ನೋಡ್ತಾನೆ ಇದ್ದೀರಾ, ಏನಾಗ್ತದೆ ಫಸ್ಟ್ ರಿಲೀಸ್ ಮಾಡಿ ಸಮಸ್ಯೆಯಾಗಿ ಮತ್ತೆ ಬಿಡೋದಕ್ಕೆ ಸಿನಿಮಾ ಮೇಲೆ ತುಂಬ ಪ್ರೀತಿ ಅಂದರೆ ತುಂಬ ಚೆನ್ನಾಗಿ ಮಾಡೋದು ನಾಗಶೇಖರ್. ಆಮೇಲೆ ಕಾನ್ಫಿಡೆನ್ಸ್ ಏನೋ ಒಂದು 21 ನಿಮಿಷದ ಯಾವುದೋ ಮೂಡೋ ಸಮಸ್ಯೆ ಆಗಿ ಆ ಫುಟೇಜ್ ಆ್ಯಡ್ ಮಾಡಲೇಬೇಕು ಬ್ರದರ್, ನಮಗೆ ರಿಲೀಸ್ ಮಾಡಲೇಬೇಕು ಅಂದ್ಕೊಂಡು ಮಾಡಿದ್ಮೇಲೆ ನಮ್ಗೆ ನಿಜವಾಗ್ಲೂ ಪ್ರೇಕ್ಷಕರಿಂದ ಒಳ್ಳೆ ಪ್ರತಿಕ್ರಿಯೆ ಬಂದು ಸಿನಿಮಾಗೆ 20 ದಿನಕ್ಕೆ ತಂದಿದ್ದೀರಾ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಈ ಥರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗೆ ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ನಾನು ನಮಸ್ಕಾರ ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಈಗ ಆನಂದ್ ಆಡಿಯೋ ಶ್ಯಾಮ್ ಅವರು ಕಾರ್ಯಕ್ರಮ ಹಾಗೂ ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಆದರೆ 25 ದಿವಸಕ್ಕೆ ನಾನು ಒಂದೇ ವಿಷಯ ಕೇಳ್ತೀನಿ ಇಡೀ ತಂಡಕ್ಕೆ, ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಿಕೊಂಡು ಇದೇ ಥರ ಒಳ್ಳೊಳ್ಳೆ ಇನ್ನು ಶೀಲ್ಡ್ ಕೊಡ್ತಾರೆ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಧನ್ಯವಾದಗಳು. ಶ್ಯಾಮದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಸ್ನೇಹಿತರೆ, ಜೋರಾದ ಚಪ್ಪಾಳೆ ಬರಲಿ ಕಿಟ್ಟಿ ಅವರಿಗೆ. ಇದ್ದಪ್ಪ ಇಲ್ಲಿ ನೋಡ್ಬೇಕು. ಇದ್ದಪ್ಪ ಸಾಧೋಣ ಸರ್. ಥ್ಯಾಂಕ್ ಯು. ಹಾಗೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಸಾಧೋಣ ಸೊ ಗೆಳೆಯ ಬನ್ನಿ ಇಲ್ಲಿ. ಬಂದೆ ಲೊಕೇಶನ್ಸ್ ಟು ಲೊಕೇಶನ್ಸ್ ಈ ಶ್ರೇಷ್ಠರಾಗಿ ನಾನು ಬರಮಾಡ್ಕೊಂಡಿದ್ದೀನಿ. ಬಂದಾದ್ಮೇಲೆ ಈ ಕೊನೆ ಕ್ಷಣದಲ್ಲಿ ನಟರಾಗಿ ಅವ್ರನ್ನ ಫೀಲ್ ಮಾಡಿ ಇವತ್ತು ಬ್ಯೂಟಿಫುಲ್ ಶೀಲ್ಡ್ ಅವ್ರದ್ದೇ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್. ನಾಗಶೇಖರ್ ಸಿನಿಮಾದಲ್ಲಿ ಹಾಡುಗಳು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ. ಅದಕ್ಕೆ ಮೂಲ ಗುರು ನಮ್ಮ ಸಾಧುವಣ್ಣ. ಪ್ರತಿ ಸಾರಿ ಕೆಲಸ ಮಾಡುವಾಗಲೂ ಇದು ಕಲ್ತ್ಕೊ ನಿಂಗೆ ಬೇಕಾಗುತ್ತೆ, ಇದು ಕಲ್ತ್ಕೋ. ನನಗೆ ಫಸ್ಟು ಅವರು ಕಲಿಸಿದ್ದೆ 4 ಬಾರ್ ಅಂದ್ರೇನು, 8 ಬಾರ್ ಅಂದ್ರೇನು, ಅಲ್ಲ ಮ್ಯೂಸಿಕ್ ಲೆಂತ್. ಅಲ್ಲಿಂದ ಪ್ರತಿಯೊಂದು ಸಂಗೀತದ ಅಕ್ಷರಗಳನ್ನ, ಪದಗಳನ್ನ, ನುಡಿಗಳನ್ನ ಕಲಿಸಿ ಸಾಕಷ್ಟು ಒಂದಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿರ್ತಾನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೈಕ್ ಕೊಟ್ಟರೆ ವೇದಿಕೆಯಲ್ಲಿ ಇರುವ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮುಖ್ಯವಾಗಿ ಉಪೇಂದ್ರ ಸರ್ಗೆ, ನಮ್ಮಂಥ ಎಷ್ಟೋ ಕಲಾವಿದರಿಗೆ ಬೆಳೆಸಿದವರು ನನ್ನ ಸೇರಿ ಅವರು ನಾಗಶೇಖರ್. ಯಾರು ಸಿನಿಮಾದವ್ರು ಅಂದರೆ ಅವ್ರು ಭಾಳ ಪ್ರೀತಿ. ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅವ್ರು ಸಿನಿಮಾ ನೋಡ್ಬೇಕಾದ್ರೆ ಅವ್ರ ನಿರ್ದೇಶಕರು, ಒಬ್ಬ ರೈಟ್ರು ಎಲ್ಲ ಮಾತಾಡ್ಬಿಡ್ತಾರೆ. ಹತ್ರ ಹೋಗ್ಬಿಟ್ಟು ಹಿಂಗೇ ನೋಡ್ತಾ ಇರ್ತಾರೆ ಸಿನಿಮಾನ. ಅವ್ರು ನೋಡ್ಬೇಕು ಸಿನಿಮಾ ಹೆಂಗೆ ಮಾಡಿದ್ದಾರೆ ಅನ್ನೋದು ಮಾತ್ರ. ನಾಗಶೇಖರ್ಗೆ ಸಿನಿಮಾ ಹುಚ್ಚು. ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ. ಈ ಸಿನಿಮಾಗೋಸ್ಕರನೇ ಹುಟ್ಟಿದ್ದಾರೆ ಅವರು ನಮ್ಮ ಮಧ್ಯೆ ಇರೋದು ನಮ್ಗೆಲ್ಲರಿಗೂ ಸಂತೋಷ. ದಯವಿಟ್ಟು ಚಪ್ಪಾಳೆ ಬರಬೇಕು. ಸಂಜೆ ಹೊತ್ತಿಗಿಂತ ಭಾಗ 2 25ನೇ ದಿನದ್ದು ನಾನು ನಮ್ಮ ADGP ಸರ್ಗೆ ಹೇಳಿದೆ, ನಮ್ಮ ಮೊದಲನೇ ಸಿನಿಮಾ ಸಂಜೀವ್ ಗೀತ 100 ದಿನ ಅಲ್ಲ, 150 days ಸಾಗರಲ್ಲ, ಸಂಜೀವ್ ಗೀತ 150 days. ಅದೇ ಥರ ಅದಕ್ಕೆ ಬ್ಯಾಕ್ಗ್ರೌಂಡ್ಸ್ಗೆ ಅವ್ರು ಈ ರೆಕಾರ್ಡಿಂಗ್ ಮಾಡಿದ್ರು ನನಗೆ ಸರ್. ಮೈನಾನು ಮರಿಬೇಡಿ, ಅದು ಮೈಲಿಗಲ್ಲು. ಅದು ಮೈನಾ 100 ದಿವಸ ಸಂಜೀವ್ ಗೀತ ಭಾಗ 2 100 ದಿವಸ ಓಡಲಿ ಅಂತ ಮತ್ತೆ ನಾನು ಹಾರೈಸ್ತೇನೆ. ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಸಿನಿಮಾಗಳು ಏಳು ಬೀಳು, ತೆಗಲಿಕ್ಕೆ, ಹೊಗಳಿಕೆ ಇವೆಲ್ಲ ಇದ್ದಿದ್ದೆ. ಯಾರಾದ್ರೂ ನಮ್ಮ ಸ್ನೇಹಿತರಿದ್ರೆ ಫಸ್ಟ್ ಅವ್ರು ಕಣ್ಣು ನೋಡ್ಬೇಕು. ನಾವು ಒಂದು ಸಿನಿಮಾ ಸಕ್ಕದಾಗಿದೆ ಅಂದಾಗ
ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರ್ಬೇಕು. ಅವಾಗ ಅವನು ನಮ್ಮನ್ನು ಪ್ರೀತಿಯಿಂದ ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದ. ಕಣ್ಣು ಕೆಂಪಾಗಾಯಿತು ಅಂದರೆ ಬೇರೆ ವಿಷಯಕ್ಕೆ. ಅದರಿಂದ ಸಿನಿಮಾ ರಂಗ ಭಾಳ ಕುಗ್ತಾ ಇರೋ ಈ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನು ಹೇಳ್ತಾರೆ ಸರ್, ಸಕ್ಸಸ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ನಮ್ಮ ಈ ಅರುಣ್ ಚಕ್ರವರ್ತಿ ಸಾಹೇಬರು, ನಮ್ಮ ರಾಜು ಸಾಹೇಬರು, ಏಯ್ ಸಾಬಿ ಬರಲಿ. ಹಾ ಈ ಕಡೆ ಈ ಕಡೆ ಸರ್ ಬನ್ನಿ ನಗು ನಗು. ಹಾಂ ಸರ್ ಇದ್ದಾರೆ ಸರ್, ಒಂದು ಫುಲ್ ಗ್ರೂಪ್ ಒಂದು ಕಾರ್ಯಕ್ರಮ ಆದಾಗ ನಮ್ಮ ಗಾಡಿ ಅವರೆಲ್ಲಿರುತ್ತೆ, ಅವರೆಲ್ಲಿ ಶೂಟಿಂಗ್ ಮಾಡಿರ್ತದ ಅಲ್ಲಿ ಆ ಕಡೆ ತಿರುಗ್ತಾ ಇರುತ್ತೆ. ಸೊ ಅದು ಗುರುವಂದನಾ ಕಾರ್ಯಕ್ರಮ ಅಂತ. ಹಾಗಾಗಿ ನನ್ನ ಗುರುಗಳು ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಗುರು ಗಿರು ಅಂದ್ಬಿಡ್ತೀರ. ಅಕಾಡೆಮಿ ಅಧ್ಯಕ್ಷರು ಹೇಳ್ತಾರೆ ನಮ್ಮನ್ನೆಲ್ಲ ಮೇಲ್ತಂದ್ರು ಅಂತ. ಈಗ ಅಧ್ಯಕ್ಷರ ಪಕ್ಕದಲ್ಲಿ ನಮಗೆ ಒಂದು ಹೆಮ್ಮೆ ಆಗುತ್ತೆ. ಇದರೆಲ್ಲ ದೊಡ್ಡ ದೊಡ್ಡ ಮಾತಾಡ್ಬಿಟ್ಟು ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನೋಡಿ, ನಿಮ್ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಬಿಟ್ರು. ಆಕ್ಚುಲಿ ಯಾರು ಹೇಳಿ? ಸತ್ಯ ಹೆಗ್ಡೆ ಅವರು. ಇವ್ರು ಹೇಳಿದ್ರು ಮಾತಾಡಕ್ ಬರಲ್ಲ ಅಂತ. ಒಂದೇ ಡೈಲಾಗು, ಛಲವಾದಿ ಹಠವಾದಿ ಇಬ್ರು ಹೇಳ್ಬಿಟ್ಟು. ಸರ್ ನಾವಿಲ್ಲಿ ಬಂದಿರೋದೇ ಇಂಥ ಒಂದು ಕಾರ್ಯಕ್ರಮಕ್ಕೆ. ಯಾಕೆ ಅಂದ್ರೆ ನಿಮ್ಮ ಪ್ರೋತ್ಸಾಹ ಕೊಡೋದು ಸರ್. ನಾವು ಲೈಫ್ ಲಾಂಗ್ ನಿಮ್ಮಂತ ಪ್ರೊಡ್ಯೂಸರ್ಗೆ ಯಾವಾಗಲೂ ಇಲ್ಲೆಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ಸರ್. ನಿಮ್ ಜೊತೆ ಇರ್ತೀವಿ ಖಂಡಿತ. ಯಾಕಂದ್ರೆ ನೋಡಿ, ಒಬ್ಬರಿಂದ ನೋಡಿ ಎಷ್ಟು ಜನ ನಿಂತಿದೀವಿ ನೋಡಿ ಇಲ್ಲಿ ಅಲ್ವಾ? ನಿಜವಾದ ಅದಕ್ಕೆ ಅನ್ನದಾತ ಅಂತ ಅಣ್ಣ ಕರೀತಾ ಇದ್ರು ಪ್ರೊಡ್ಯೂಸರ್ಗಳನ್ನ. ತುಂಬಾ ಸಂತೋಷ ಆಗುತ್ತೆ. ಏನ್ ಹೇಳೋದು ಮಾತು ಬರ್ತಾ ಇಲ್ಲ ನಿಜವಾಗ್ಲು. ಯಾಕಂದ್ರೆ ಫಸ್ಟ್ ರಿಲೀಸ್ ಬಿಡಿ, ಫಸ್ಟ್ ರಿಲೀಸ್ ಏನೋ ಸ್ವಲ್ಪ ಇದಾಯ್ತು ಅಂತ ಮತ್ತೆ ಇನ್ನೊಂದ್ಸತಿ ರಿಲೀಸ್ ಮಾಡಿ ಅದನ್ನ ಹಿಟ್ ಮಾಡಿ ತೋರಿಸಿ ಪ್ರೋಗ್ರಾಮ್ ಮಾಡಕ್ ಇದೆಯಲ್ಲ ಸರ್, ಅದಕ್ಕೂ ಬೇಕು. ಸೂಪರ್ ಸರ್, ಒಳ್ಳೇದಾಗ್ಲಿ ಸರ್. ನೀವು ಮತ್ತೆ 3ನೋ ಅಥವಾ ಇನ್ನೊಂದು ಯಾವ್ದೋ ಅವ್ರು ಏನೇನೋ ಐಡಿಯಾ ಮಾಡ್ತಾನೆ ಹೇಳ್ತಾರೆ ಮಹಾನುಭಾವರು. ಡೈರೆಕ್ಟ್ರೆ ಇದೇನೋ ಮಾಡ್ತಾ ಇರ್ತೀರ, ಬೇಗ ಅನೌನ್ಸ್ ಮಾಡಿ ಬೇಗ. ಆಮೇಲೆ ನಿಜವಾಗ್ಲೂ ಈ ಒಂದೇ ಒಂದು ಹೇಳ್ಬೇಕಂದ್ರೆ ಇದು 100% ಸಕ್ಸಸ್ ಅಂತ ಯಾಕೆ ಹೇಳ್ಬೋದು ಅಂದ್ರೆ ಅವ್ರನ್ನ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಏನ್ ಖುಷಿ ಇಲ್ಲ ಅವಾಗಿಂದ ಮೇಲೆ ಇಷ್ಟು ಖುಷಿ ಹೇಳಿದ್ರೆ ಇವತ್ತೇ ನೋಡಿದ್ದೆ. ಇವತ್ತು ಸ್ವಲ್ಪ ಜಾಸ್ತಿ ಸಕ್ಸಸ್ ಮೀಟ್ ಆಗಲಿ. ಥ್ಯಾಂಕ್ ಯು. ಕಿಟ್ಟಿ ಮಂಡ್ಯ ಅವ್ರಿಗೆ ಇದೊಂದು ಶೀಲ್ಡ್ ಕೊಟ್ಬಿಡಿ. ಕಿಟ್ಟಿ ಮಂಡ್ಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್. ಈ ಕಡೆ ಸರ್. ಸರ್ ರಾಜು ಸರ್, ನೀವೆಂತ ಅದ್ಭುತ ಅಂದ್ರೆ ನಿಮ್ ಜಾಗಕ್ಕೆ ಬಂದ್ವಿ. ಅದೆಂತ ಅದ್ಭುತವಾದ ಜಾಗ. ಅಂಡ್ ಅಲ್ಲಿ ವ್ಯತ್ಯಾಸಗಳೇನೂ ಇಲ್ಲ, ವ್ಯವಸ್ಥೆಗಳೇನು ಬದಲಾವಣೆ ಇಲ್ಲ. ಆದ್ರೆ ನಿಮ್ಮ ತರ ನನಗೆ ಅರುಣ್ ಸಚ್ ಅ ವಂಡರ್ಫುಲ್ ಮ್ಯಾನ್. ನಮ್ದೇ ಎಲ್ಲ ಆಶೀರ್ವಾದ, ನೀವೇ ಮಾಡೋದು, ನಿಮ್ದೇ ಪ್ರೀತಿ. So sweet. God bless. Yes.